ವಿರಾಮದ ನಂತರ ಅದೃಷ್ಟ ಜಾತಕ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿನ ಉಳಿದಂತಹ ರಾಶಿಗಳ ಫಲಗಳ ಬಗ್ಗೆ ತಿಳಿಸೋದಿದ್ರು. ಖಂಡಿತಮ್ಮ. ಅಂದರೆ ಇವತ್ತು 4 ರಾಶಿ ಆಗಿದೆ. ಈಗ ಸಿಂಹ ರಾಶಿ ಅಂತ ನಾವು ತಗೊಳ್ಳೋದಿದ್ರೆ ಖಂಡಿತ ಸಿಂಹ ರಾಶಿಯವರಿಗೆ ಮಾಡೋಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೊಡ್ಡ ಮಟ್ಟದ ಒಂದು ಅನುಕೂಲ ಆಗುವಂಥದ್ದು. ಮತ್ತು ಇವತ್ತಿನ ದಿನ ನೀವೇನು ಮಾತಾಡ್ತೀರಾ ಆ ಮಾತಿಗೆ ಒಂದು ಪ್ರಶಂಸೆಗೆ ಕೂಡ ನೀವು ಪಾತ್ರರಾಗುವಂಥದ್ದು. ಮತ್ತು ಏನು ಒಂದು ಮಾತಾಡ್ತೀರಾ ಅದರಲ್ಲಿ ಅಧಿಕಾರದಿಂದ ಒಂದು ಸರಿಯಾದ ರೀತಿಯಲ್ಲಿ ಮಾತಾಡ್ತೀರಾ. ಹಾಗಾಗಿ ನಿಮ್ಮ ಒಂದು ಮಾತಿಗೆ ಒಂದು ಉತ್ತಮವಾದ ಬೆಲೆ ಇವತ್ತು ಬರುವಂಥದ್ದು ನಾವು ಕಾಣ್ಬೋದು. ಜೊತೆಗೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೊಡ್ಡ ಮಟ್ಟದ ಲಾಭ ಬರುವಂಥದ್ದು. ಅದು ಪ್ರೇಮಿಗಳಿಗೆ ತುಂಬ ಇಷ್ಟಪಟ್ಟವರು ಮಕ್ಕಳ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಅನುಕೂಲ ಅಭಿವೃದ್ಧಿನೂ ಕಾಣ್ತೀರಾ. ಮನಸ್ಸಿಗೆ ತುಂಬ ಹೆಚ್ಚಿನ ಒಂದು ಸಂತೋಷ ಆಗುವಂಥದ್ದು ಕಾಣ್ತಾ ಇದ್ದೀವಿ. ಅದ್ರ ಜೊತೆಗೆ ಎಲ್ಲೊಂದು ಅಧಿಕಾರ ಯೋಗ ಕೂಡ ಇರುವಂಥದ್ದು. ರಾಜಕೀಯದವರಿಗೆ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಅಧಿಕಾರ ಯೋಗ ಇರುವಂಥದ್ದು. ಆಮೇಲೆ ಇಲ್ಲೊಂದು ಕಡೆ ಧನಲಾಭ, ದ್ರವ್ಯ ಲಾಭ, ಸಂಜೆವರೆಗೆ ಉತ್ತಮವಾದ ಧನಲಾಭ ಕೂಡ ನಾವು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ಏನಂದರೆ ಎಲ್ಲೊಂದು ಕಡೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಒಂದು ಕಾಳಜಿ ವಹಿಸುವಂಥದ್ದು ಮಾಡಿ. ಆಮೇಲೆ ಆಡುವ ಮಾತಿನಲ್ಲಿ ಕೂಡ ಎಲ್ಲೊಂದು ಕಡೆ ಸ್ವಲ್ಪ ನಿಗಾ ವಹಿಸುವಂಥದ್ದು ಒಂದು ನೋಡಿಕೊಂಡು, ಮತ್ತು ಗುರು ಕಿರಿಯರಾಗಲಿ ಅವರಿಗೆ ಸಂಬಂಧಪಟ್ಟಾಗೆ ಸಮಾಧಾನವಾಗಿ ಮಾತಾಡುವಂಥದ್ದು ಮಾಡಿ. ಇವತ್ತಿಂದ ಖಂಡಿತ ಎಲ್ಲವನ್ನು ಶುಭನೇ ಆಗುವಂಥದ್ದು ಕೂಡ ನಾವು ಕಾಣ್ಬೋದು. ಅದರಲ್ಲಿ ಇದು ವಿಶೇಷವಾಗಿ ಏನಂದರೆ ಪ್ರಾರ್ಥನೆ ಅಂದರೆ ಆದಿತ್ಯ ಹೃದಯನ ಪಠನೆ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಕನ್ಯಾ ರಾಶಿಯವರಿಗೆ ನಾವು ನೋಡೋದಿದ್ರೆ ದಶಮದಲ್ಲಿ ಗಜಕೇಸರಿ ಯೋಗ ಪ್ರಾರಂಭ ಇರುವಂಥದ್ದು. ಇಲ್ಲ ಒಂದು ಕಡೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರುವಂಥದ್ದು. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಗೊಂದಲ ನಿಮಗೆ ನೋಡಿ, ಕೆಲಸ ಇಷ್ಟು ದಿವಸ ಸಿಗಲ್ಲ ಅಂತಿದ್ರೆ ಈ ಕೆಲಸ ಸಿಕ್ಕಿದೆ, ಒಳ್ಳೆ ಕಡೆ ಆಪರ್ಚುನಿಟಿ ಸಿಗುವಂಥದ್ದು, ಗೌರ್ಮೆಂಟ್ ಜಾಬ್ ಇರ್ಬೋದು, ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ. ಅಲ್ಲ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಕೆಲವೊಂದು ಸಮಾಧಾನ ಇಲ್ಲ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಅಂತ ಕೂಡ ಕಾಣ್ತಾ ಇದೆ. ಅದರಿಂದ ಸ್ವಲ್ಪ ನೋಡಿಕೊಂಡು ತಾಳ್ಮೆಯಿಂದ ನೋಡುವಂಥದ್ದು, ಕೆಲಸ ವಿಚಾರದಲ್ಲಿ ಅನುಕೂಲ ಮಾಡ್ಕೊಳ್ಳೋಂಥದ್ದು ಮಾಡಿ. ಅದರಲ್ಲೂ ವಿವಾಹ ಏನೋ ಒಳ್ಳೆ ಹೆಣ್ಣು ಹುಡುಕ್ತಾ ಇದ್ದಾರೆ, ಗಂಡು ಹುಡುಕ್ತಾ ಇದ್ದಾರೆ, ಸ್ವಲ್ಪ ಜಾಗೃತರಾಗಿರಿ ಅಂತ ಕೂಡ ಹೇಳ್ತೀನಿ. ಯಾಕಂದ್ರೆ ಸಪ್ತಮದಲ್ಲಿ ಶನಿ ಇರುತ್ತದೆ. ಇಲ್ಲ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ಗದಗಿಂದ ಮೇಡಮ್. ಇದು ವಿಜಯ್ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮೇಡಮ್, ನಮ್ಮ ತಾಯಿ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಗುರೂಜಿ ಇದ್ದಾರೆ, ಮಾತನಾಡಿ ಅವ್ರ ಜೊತೆ. ಸರ್ ನಮಸ್ತೆ ಸರ್, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಯಾರ ಬಗ್ಗೆ ಕೇಳಬೇಕು ಸರ್? ನಮ್ಮ ತಾಯಿ ಬಗ್ಗೆ ಕೇಳಬೇಕಿತ್ತು ಸರ್. ಏನು ಅವ್ರದ್ದು ಡೇಟ್ ಆಫ್ ಬರ್ತ್ನ ಇದೆಯಾ ಸರ್? ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ. ಅವ್ರಿಗೆ ಜಸ್ಟ್ ಇವಾಗ 52, 54 ಒಳಗಡೆ ಇದ್ದಾರೆ ಸರ್. ಅಂದ್ರೆ ನಮ್ ತಾಯಿ ಹ್ಯಾಂಡಿಕ್ಯಾಪ್ ಇದ್ದಾರೆ ಸರ್. ನನಗೆ ಫ್ಯಾಮಿಲಿ ಕಡೆಯಿಂದ ಫಿನಾನ್ಷಿಯಲ್ ಏನ್ ಸಮಸ್ಯೆ ಇಲ್ಲ. ನಮ್ ತಾಯಿ ಹ್ಯಾಂಡಿಕ್ಯಾಪ್. ಬಟ್ ಅವ್ರಿಗೆ ಯಾವಾಗ್ಲೂ ನನ್ ಚಿಕ್ಕ ಮಗ, ಮನೆ ಕೊನೆ ಮಗ, ನನ್ ಮೇಲೆನೆ ತುಂಬಾ ಕಾಳಜಿ ಸರ್. ಅಂದ್ರೆ ಬರೀ ನನ್ನ ಬಗ್ಗೆನೇ ಚಿಂತೆ ಮಾಡ್ತಿರ್ತಾರೆ, ಅಂದ್ರೆ ನನ್ ಕೆಲಸದ ಬಗ್ಗೆ. ಯಾಕಂದ್ರೆ ನಮ್ಮ ಅಣ್ಣ ಹುಬ್ಳಿ ಕಿಮ್ಸ್ ಅಲ್ಲಿ FDI ಇದ್ದಾರೆ, MBBS ಸೆಕ್ಷನ್ ಅಲ್ಲಿ. ಅವ್ರ ಗೌರ್ಮೆಂಟ್ ಜಾಬ್. ನಮ್ಮ ಇಬ್ರು ಗಂಡ್ ಮಕ್ಕಳು. ನಮ್ ತಾಯಿ ಹ್ಯಾಂಡಿಕ್ಯಾಪ್. ಒಂದು ಮೊನ್ನೆ ಲೋ BP ಆಗಿ ನನ್ ಬಗ್ಗೆನೇ ಯೋಚನೆ ಮಾಡ್ತಾ ಲೋ BP ಆಗಿ ಬಿದ್ದು ಹ್ಯಾಂಡಿಕ್ಯಾಪ್ ಆಗಿರೋ ಕಾಲ್ ಮುರಿದೋಗ್ಬಿಟ್ಟಿದೆ ಸರ್. ಬರೀ ಯಾವಾಗ್ಲೂ ನನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಯಾಕಂಗ್ ಮಾಡ್ತಿದ್ದಾರೆ, ಏನ್ ಮಾಡ್ಬೇಕಾದಾಗ ಆ ತರ ಕಡಿಮೆ ಆಗ್ಬೇಕಂದ್ರೆ? ನಿಮ್ದು ಡೇಟ್ ಆಫ್ ಬರ್ತ್ ಇದೆಯಾ? ನಿಮ್ದು 23/5/98 ಸರ್. ಯಾಕಂದ್ರೆ ಅವ್ರದ್ದು ಇಲ್ವಲ್ಲ, ನಿಮ್ದ್ರಲ್ಲೇ ನೋಡ್ಬೋದು. 23/5/98 ಸಮಯ ಸರ್. ಮಾರ್ನಿಂಗ್ 4:30 ಸರ್. 4:30. ಎಲ್ಲಿ ಹುಟ್ಟಿದ್ದು? ಹುಬ್ಳಿ ಕಿಮ್ಸ್. ಹುಬ್ಳಿ. ಓಕೆ. ನಿಮ್ದು ನಕ್ಷತ್ರ ಗೊತ್ತಾ ನಿಮ್ಗೆ? ಅಶ್ವಿನಿ ನಕ್ಷತ್ರ ನಿಮ್ದು? ಗೊತ್ತಿಲ್ಲ ಸರ್. ಮೇಷರಾಶಿ ನಿಮ್ದು. ಅಶ್ವಿನಿ ನಕ್ಷತ್ರ, ಮೇಷರಾಶಿ. ನೀವು ಹೇಳಿದ್ರೆ ತಾಯಿಗೆ ಅಂಥದ್ದೇನು ಕಾಣ್ತಾ ಇಲ್ಲ. ಅಂದ್ರೆ ಇವ್ರಿಗೆ ಏನಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಅಂದ್ರೆ ಕಾಲಿಗೆ ಸಂಬಂಧಪಟ್ಟಂಗೆ, ಕಣ್ಣಿಗೆ ಸಂಬಂಧಪಟ್ಟಾಗ ಸ್ವಲ್ಪ ತೊಂದರೆ ಆಗ್ತಾ ಇರ್ಬೋದು. ಕಣ್ಣಿಗೆ ಸಂಬಂಧಪಟ್ಟ ಏನಾದ್ರು ಪೊರೆ ಏನಾದ್ರು ಇದೆಯಾ ಆ ಥರ? ಇಲ್ಲ ಸರ್, ಆತರ ಇಲ್ಲ. ಸ್ವಲ್ಪ ಸ್ಪೆಕ್ಟ್ ಹಾಕ್ತಾರೆ ಅಷ್ಟೇ. ರೆಗ್ಯುಲರ್ ಆಗಿ ಹಾಕಲ್ಲ, ಏನಾದ್ರು ಕೆಲಸ ಮಾಡ್ತಾರೆ ಟೈಮಲ್ಲಿ ಹಾಕ್ತಾರೆ. ಬಟ್ ನನಗೇನಿಲ್ಲ ಸರ್, ನಮ್ ತಾಯಿ ನನ್ನ ಬಗ್ಗೆ ತುಂಬಾ ಜೀವ ಇಟ್ಕೊಂಡು, ಅದಕ್ಕೆ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನಗೆ ಇದು ಮಾಡಕ್ ಆಗಲ್ಲ ಸರ್. ಯಾಕಂದ್ರೆ ನಮ್ ತಾಯಿ ನಾ ಚಿಕ್ಕವನಿದ್ದಾಗ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ನಮ್ಮನ್ನ. ಇವಾಗ ನಾವು ಫಿನಾನ್ಷಿಯಲಿ ಚೆನ್ನಾಗಿದೀವಿ ಸರ್, ಯಾವ್ದು ಸಮಸ್ಯೆ ಇಲ್ಲ. ನಮ್ ತಾಯಿನ ಗೌರ್ಮೆಂಟ್ ಎಂಪ್ಲಾಯಿ, ನಮ್ಮ ಅಣ್ಣನ ಗೌರ್ಮೆಂಟ್ ಎಂಪ್ಲಾಯಿ. ಅದೇ ನಮ್ ತಾಯಿ ನನ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಸರ್. ಅದಕ್ಕೆ ನನಗೆ ಅವ್ರ ಕಡೆನೇ ಗಮನ ಸರ್. ಕೆಲಸದ ಮೇಲೆ ಇದ್ರೆ ನನಗೆ ಅವ್ರ ಕಡೆನೇ ಗಮನ ಇರುತ್ತೆ ಗುರುಜಿ. ಖಂಡಿತ. ಇಲ್ಲ, ಇದು ಜಾತಕದಲ್ಲಿ ಏನಂದ್ರೆ ಅವ್ರಿಗೆ ಎದೆ ಭಾಗದಲ್ಲಿ ಸ್ವಲ್ಪ ನೋವು ಬರುವಂಥದ್ದು, ಗ್ಯಾಸ್ಟ್ರಿಕ್ ಇರೋದು ಕಾಣ್ತಿದೆ ಜಾತಕದಲ್ಲಿ. ಆದರೆ ಲವಲವಿಕೆಯಾಗಿರ್ತಾರೆ, ಏನು ತೊಂದರೆ ಏನಿಲ್ಲ. ಅವ್ರಿಗೆ ಒಂದು ಯಂತ್ರ ಬರುತ್ತೆ, ಮೃತ್ಯುಂಜಯ ಯಂತ್ರ ಅಂತ ಬರುತ್ತೆ. ಅಂದರೆ ವಿಷ್ಣುಪಾದದ ಮೃತ್ಯುಂಜಯ ಯಂತ್ರ ಬರುತ್ತೆ. ಅದು ಹಾಕಿದ್ರೆ ಅವ್ರಿಗೆ ಸ್ವಲ್ಪ ಆರೋಗ್ಯಕ್ಕೆ ಸಮಸ್ಯೆ ಮತ್ತು ಏನಾದರೂ ತೊಂದರೆ ಇದ್ದರೂ ಕೂಡ ಅದು ನಿವಾರಣೆ ಆಗುವಂಥದ್ದು ಕೂಡ ಕಾಣುತ್ತೆ. ಆರೋಗ್ಯ ಸಮಸ್ಯೆ ಆಗಲಿ, ಮಾಟ ಮಂತ್ರ, ದೃಷ್ಟಿದೋಷ, ಮೃತ್ಯುಂಜಯ ಅಂದರೆ ಏನಾದರೂ ತೊಂದರೆ ಆದರೂ ಕೂಡ ಆ ಯಂತ್ರಗಳು ಅದಕ್ಕೆ ಸ್ವಲ್ಪ ಬಲ ಕೊಡುವಂಥದ್ದಿದೆ. ಆ ಯಂತ್ರನ ಮಾಡಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ನನ್ನ ನಂಬರ್ ಇದೆ, ಪರ್ಸನಲ್ ನಂಬರ್ ಮಾಡಿ. ಅದಕ್ಕೆ ನಾನು ನಿಮಗೆ ಅವ್ರಿಗೆ ಸರಿ ಒಂದು ಒಳ್ಳೆ ರೀತಿಯಲ್ಲಿ ಬೆಳ್ಳಿ ಒಂದು ಯಂತ್ರ ಮಾಡ್ಕೊಡ್ತೀನಿ. ಆ ಧಾರಣೆ ಮಾಡಿ ಏನೋ ಚಿಕ್ಕ ಮಾಡ್ತಾರೆ ಸರ್. ದೇವರಂದ್ರೂ ತುಂಬಾ ಇದೆ ಸರ್. ಪ್ರತಿ ಗುರುವಾರ ನಮ್ಮ ಒಳ್ಳೆ ಮಹಾಲಕ್ಷ್ಮಿ ತರ ಕಳೆದ ಮಾಡ್ತಾರೆ ಸರ್. ಇಲ್ಲ, ಒಳ್ಳೆ ಮನೆ
ಮನೆ ಇದೆ? ನಮ್ ತಾಯಿ ಕಡೆನೇ ಚಿಂತೆ ಸರ್, ನಮ್ ತಾಯಿ ಕಡೆನೇ ಚಿಂತೆ ನನಗೆ. ಯಾಕಂದ್ರೆ ನಾನು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ನಂಗೆ ನಮ್ ತಾಯಿದೇ ಚಿಂತೆ ಸರ್. ಹ್ಯಾಂಡಿಕ್ಯಾಪ್, ಮನೇಲಿ ಒಬ್ಬರೇ ಇರ್ತಾರೆ. 3 ಫ್ಲೋರ್ ಮನೆ ಇದೆ. ನಮ್ಮ ಅಣ್ಣನ ಗವರ್ಮೆಂಟ್ ಎಂಪ್ಲಾಯ್, ಅವ್ರು ಕೆಲ್ಸಕ್ಕೆ ಹೋಗೋದು ಬಂದು ಡೈಲಿ ಮಾಡ್ತಾರೆ. ಅದು ಮಳೆಗೆ ಬಂದ್ರದು ಹೋಗಕ್ಕೆ ಬರಕ್ಕೆ ಆಗಲ್ಲ. ಅಲ್ಲಿ ನಮ್ಮ ಅಜ್ಜಿ ಮನೆಯಲ್ಲೇ ಇರ್ತಾರೆ ಹುಬ್ಳಿಯಲ್ಲಿ. ಸೊ ಹಂಗಾಗಿ ನಮ್ಮ ತಾಯಿಯವ್ರು ಒಬ್ಬರೇ ಇದ್ದಾಗ ಒಂದ್ ತಿಂಗ್ ಬಿದ್ದೆ ಕಾಲ್ ಮುರ್ಕೊಂಡಿದ್ದಾರೆ ಮನೇಲಿ, ಲೋ BP ಆಗಿ ಮಾರ್ನಿಂಗ್ 5:30. ಆಮೇಲೆ ಯಾರು ಇರಲ್ಲ. ಅದಕ್ಕೆ ನಂಗೆ ಆ ಕಡೆನೇ ಗಮನ ಸರ್, ನಮ್ಮ ತಾಯಿ ಬಗ್ಗೆನೇ ಗಮನ ಸರ್. ಅಲ್ಲ ಖಂಡಿತ ನೀವು ನೋಡಿ, ನಿಮ್ಮ ತಾಯಿ ಬಗ್ಗೆ ಒಂದು ಕಾಳಜಿ ಇರೋಂಥದ್ದು ಎಲ್ಲದು ಖುಷಿನ ವಿಚಾರ. ಯಾಕಂದರೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ. ಆದಷ್ಟು ನೀವೇನು ಮಾಡಿ ಅಂದರೆ, ತಾಯಿಯವ್ರಿಗೆ ನಾನು ಹೇಳಿದಂಥ ಒಂದು ಇಂಥರ ಧಾರಣೆ ಮಾಡ್ಕೊಳ್ಳಿ. ಮನೆಗೆ ಏನಾದ್ರು ಚಕ್ರ ಮಾಡ್ಕೊಳ್ಳಿ. ಇದು ಒಳ್ಳೆಯ ಜಾತಕ ಇರೋಂಥದ್ದು, ಒಳ್ಳೆ ತಾಯಿಗೆ ಮನೆ ಇರೋಂಥದ್ದು, ಒಳ್ಳೆ ಡೂಪ್ಲೆಕ್ಸ್ ಮನೆ ಆಗಿರ್ಬೋದು, ಒಂದು ಒಳ್ಳೆ ಮನೆಗಳ ವ್ಯವಸ್ಥೆ ಎಲ್ಲ ಇದೆ. ಆದರೆ ಅವ್ರಿಗೆ ಶನಿ ಚತುರ್ಥಲ್ಲಿ ಇರೋದು ಮನಸ್ಸಲ್ಲಿ ಏನೊಂದು ಗೊಂದಲ. ಅವ್ರಿಗೆ ಯಾವಾಗಲೂ ಏನಾದರೂ ಹೇಳ್ತಾನೆ ಇರ್ತಾರೆ ನಿಮ್ಮ ಬಗ್ಗೆ. ಅವರು ಏನಾದರೂ ಮನಸ್ಸಿಗೆ ಬೇಸರ ಮಾಡ್ಕೊತಾನೆ ಇರ್ತಾರೆ, ಏನಾದರೂ ವಿಚಾರವಾಗಿ ಎತ್ಕೊತಾನೆ ಇರ್ತಾರೆ. ಹಂಗಾಗಿ ಇವ್ರಿಗೆ ಒಂದು ನಾನು ಹೇಳೋಂಥ ಯಂತ್ರ ಮಾಡ್ಕೊಳ್ಳಿ. ಸ್ವಲ್ಪ ಅನುಕೂಲ ಆಯ್ತು ಅಂದರೆ ಮನೆಗೆ ಏನೊಂದು ಚಕ್ರನೋ ದಿಗ್ಬಂಧನ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಇವರೇ. ಧನ್ಯವಾದ ಸರ್ ಕರೆ ಮಾಡಿ ಮಾತನಾಡೋದಕ್ಕೆ. ಗುರುಜಿ ರಾಶಿ ಭವಿಷ್ಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಖಂಡಿತ ಅದೇ ನಾವು ಕನ್ಯಾ ರಾಶಿದ ಬಗ್ಗೆ ಹೇಳ್ತಿದ್ವಿ. ಹೇಳಿದ್ರೆ ಕೆಲಸ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಇಷ್ಟು ದಿವಸ ಕೆಲಸ ಸಿಕ್ಕಿಲ್ಲ ಅಂತ ಓದಾಡಿದ್ರೆ ಕೆಲಸ ಸಿಕ್ಕುತ್ತೆ. ಅದರಲ್ಲೂ ಕೂಡ ನಿಮ್ಗೆ ಏನೋ ಒಂದು ಗೊಂದಲಗಳು, ನೀವೇ ಬಿಟ್ಟು ಕೆಲಸ ನನಗೆ ಆಗ್ತಾ ಇಲ್ಲ ಅಂತೇಳಿ ಮಾಡೋಂಥ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಕೇತು ಲಗ್ನದಲ್ಲಿ ಇತ್ತು. ಕೇತು ಕೂಡ ಇವಾಗ ವ್ಯಯಸ್ಥಾನದಲ್ಲಿ ಇರುವಂಥದ್ದು, ಇಲ್ಲ ಒಂದು ಕಡೆ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಆರೋಗ್ಯದಲ್ಲಿ ಅಥವಾ ಮನೆಯಿಂದ ದೂರ ಅನ್ನೋದು ಕೂಡ ಆಗ್ಬೋದು. ಯಾಕಂದರೆ ಶನಿಯ ದೃಷ್ಟಿ ಇರೋದ್ರಿಂದ ಮನೆ ಬದಲಾವಣೆ ಮಾಡೋಂಥ ಯೋಗ ಕೂಡ ಇರುವಂಥ ಸಾಧ್ಯತೆಗಳು ನಾವು ಕಾಣ್ತಾ ಇದ್ದೀವಿ. ಆದರೆ ಇಲ್ಲೊಂದು ಕಡೆ ನಿಮಗೆ ಗುರುಬಲನೂ ಇಲ್ಲ, ಶನಿ ಬಲನೂ ಇಲ್ಲ. ಆದರೆ ನಿಮಗೆ ಜೊತೆ ಕುಜ ಕೂಡ ದ್ವಿತೀಯ ಸ್ಥಾನದಲ್ಲಿ ಇರುವಂಥದ್ದು. ಆಡುವ ಮಾತಿನಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುವಂಥದ್ದು ಮಾಡಿ. ಅದರಲ್ಲೂ ವಿಶೇಷವಾಗಿ ಇವತ್ತು ಕೆಲಸದಲ್ಲಿ ಒಂದು ಹೆಚ್ಚಿನ ಖುಷಿ ಸಂತೋಷ ನಿಮಗೆ ಸಿಗುವಂಥದ್ದು. ಯಾವುದೋ ಒಂದು ಕೆಲಸ ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿರೋ ಕೆಲಸಗಳು ಈಗ ಸರಾಗವಾಗಿ ನಿಮ್ಗೆ ಕೆಲಸ ಆಗುವಂಥದ್ದು. ಯಾವುದೋ ಒಂದು ಮನೆಗೆ ಸಂಬಂಧಪಟ್ಟಾಗೋ ಅಥವಾ ನಿಮ್ಮ ಒಂದು ವೈಯಕ್ತಿಕ ಒಂದು ವಿಚಾರದಲ್ಲಿ ಖಂಡಿತ ನಿಮಗೆ ಏಳಿಗೆ ಆಗುವಂಥದ್ದು ಕೂಡ ಕಾಣ್ತಿದ್ದೀವಿ. ಪರಿಹಾರ ಅಂತ ಬಂದಾಗ ಶನಿ ಒಂದು ಪ್ರಾರ್ಥನೆ ಮಾಡುವಂಥದ್ದು ಮಾಡಿ. ಯಾಕಂದರೆ ಷಷ್ಠಾಧಿಪತಿಯಾಗಿ ಪಂಚಮಾಧಿಪತಿಯಾದ ಶನಿಯ ಒಂದು ಪ್ರಾರ್ಥನೆ ಮಾಡುವಂಥದ್ದು, ಮತ್ತು ಲಗ್ನಾಧಿಪತಿ ಬುಧನ ಒಂದು ಪ್ರಾರ್ಥನೆ, ಅಷ್ಟೋತ್ತರಗಳನ್ನ ಹೇಳಿ, ವಿಷ್ಣು ಅಷ್ಟೋತ್ತರ ಹೇಳುವಂಥದ್ದು ಮಾಡಿ. ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಅದೇ ರೀತಿ ತುಲಾ ರಾಶಿಯವರಿಗೆ ನೋಡೋದಿದ್ರೆ ಎಲ್ಲ ಒಂದು ಕಡೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು. ಯಾವುದೋ ಒಂದು 2-3 ವಿಚಾರದಲ್ಲಿ ಒಂದು ಅದೃಷ್ಟಗಳು ಒಲಿದು ಬರುವಂಥ ಸಾಧ್ಯತೆಗಳು ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ಮನೆ ತೊಗೊಳ್ಳೋಂಥ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ, ಗೌರ್ಮೆಂಟ್ ಜಾಬು ಏನೋ ಸ್ವಲ್ಪ ಹಣ ಕೇಳಿರ್ತಾರೆ, ಅನುಕೂಲ ಆಗುವಂಥದ್ದು ಕೂಡ ಕಾಣ್ತಾ ಇದ್ದೀವಿ. ಎಲ್ಲೊಂದು ಕಡೆ ದೊಡ್ಡ ಪ್ರಮೋಷನ್ ಆಗುವಂಥದ್ದು, ಒಂದು ಒಳ್ಳೆ ಕೆಲಸ ಸಿಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಸೂಕ್ಷ್ಮ ರೀತಿಯಲ್ಲಿ ಒಂದು ಗುರು ಹಿರಿಯರ ಮಾರ್ಗದರ್ಶನ ಅಥವಾ ಒಂದು ಮನೆ ದೇವರ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಕೂಡ ಈ ಒಂದು ದೋಷ ಏನಿದೆ ನಿವಾರಣೆ ಆಗಿ ಖಂಡಿತ ನಿಮಗೆ ಒಂದು ಒಳ್ಳೆ ಯೋಗ ಬರುವಂಥ ಸಾಧ್ಯತೆಗಳು ಕೂಡ ನಾವು. ಗುರುಜಿ ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಾವು ಬೆಂಗಳೂರು ಆರ್.ಆರ್. ನಗರದಿಂದ. ನಿಮ್ಮ ಹೆಸರು? ನಮ್ಮ ಹೆಸರು ಕವಿತಾ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಗುರುಜಿ ಇದ್ದಾರೆ, ಮಾತನಾಡಿ ಅವ್ರ ಜೊತೆ. ನಮಸ್ತೆ ಅಮ್ಮ, ಕವಿತಾ ಅಮ್ಮ, ಹೇಳಿಮ್ಮ. ನಮಸ್ತೆ ಗುರುಜಿ. ಅವ್ರ ಡೇಟ್ ಆಫ್ ಬರ್ತ್ ಇದೆಯಮ್ಮ? ಇದೆ. ಹೇಳಿಮ್ಮ. 12/2. ಹಾಂ. 2004. ಹ್ಞೂ. ನೈಟ್ 12:40. ಅಂದ್ರೆ ಬುಧವಾರ ನೈಟ್ 11ನೇ ತಾರೀಕು ರಾತ್ರಿ, 11 ರಾತ್ರಿ. ತಾರೀಕು ರಾತ್ರಿ. ಸರಿ, 11 ರಾತ್ರಿ ಅಂದ್ರೆ 12ಕ್ಕೆ ಬರುತ್ತೆ. ಬೆಳಗಿನ ಜಾವ ಅಲ್ವಾ? ಬೆಳಗಿನ ಜಾವ. ಎಲ್ಲಿ ಹುಟ್ಟಿದಮ್ಮ? ಬೆಂಗಳೂರಾ? ಬೆಂಗಳೂರಲ್ಲ. ಸರಿ. ಅದು ಚಿತ್ತ ನಕ್ಷತ್ರ ಗೊತ್ತಿದೆಯಮ್ಮ ನಿಮಗೆ? ಚಿತ್ತ ನಕ್ಷತ್ರ, ತುಲಾ ರಾಶಿ. ತುಲಾ ರಾಶಿ, ಹೌದಮ್ಮ. ಏನು ಕೇಳಬೇಕಾಯ್ತಮ್ಮ ಇದ್ರ ಬಗ್ಗೆ? ಅವನ ಬಗ್ಗೆ ಏನೋ ನಮ್ಗೆ ಸ್ವಲ್ಪ ಏನೋ ಒಂಥರ ಕಾಣಿಸೋ ತರ ಇದೆ, ಏನಂತ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ. ಅದು ಏನು ಕಾಣಿಸುತ್ತೆ ಅಂದ್ರೆ, ನಿದ್ದೆಯಲ್ಲಿ ಮಾತಾಡ್ತಾರೆ ಏನಾದ್ರು? ನಿದ್ದೆಯಲ್ಲಿ ಮಾತಾಡಲ್ಲ. ಅದು ಏನೋ ಒಂದು ನಾವು ಬೇರೆ ಬೇರೆ ಎಲ್ಲ ಕಡೆ ಕೇಳಿದ್ವಿ. ಅವ್ನ್ಗೇನೋ ಮೈಯಲ್ಲಿ ದುಷ್ಟ ಶಕ್ತಿ ಇದೆ ಅಂತ ಅಂದಿದ್ರು. ಆದ್ರೆ ಇವತ್ತೂನು ಅವ್ನಿಗೆ ಅದೇ ತರಾನೇ ಆಗ್ಬಿಟ್ಟು, ನಿದ್ದೆನಲ್ಲಿ ಜೋರ ಕಿಚ್ಕೊಂಡು ನಲ್ಗೆ ಕಟ್ಕೊಂಡು ಅವ್ನಿಗೆ ಇದಾಗ್ಬಿಟ್ಟು. ಇದು ಒಂದು ಸೀರಿಯಸ್ ಕೇಸ್ ಅಮ್ಮ. ಇದು ಸ್ವಲ್ಪ ಏನಾದರೂ ಚೆಕ್ ಮಾಡ್ಬೇಕು, ನಾಡಿ ಎಲ್ಲ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನೀನು ನಮ್ಮ ಪರ್ಸನಲ್ ನಂಬರ್ ಮಾಡಿ ಅದಕ್ಕೆ ಸಮಾಧಾನಕರವಾದ ಒಂದು ಪರಿಹಾರ ಕೊಡೋಣ, ತೊಂದರೆ ಏನಿಲ್ಲ, ಆಯ್ತಾ? ಅದು ಖಂಡಿತ ಪರಿಹಾರ ಆಗುತ್ತೆ. ಒಂದು ನಂಬರ್ ಡಿಸ್ಪ್ಲೇ ಆಗ್ತಿದೆ, ನೇರ ಭೇಟಿ ಅಂತ. ಆ ನಂಬರ್ಗೆ ನೀವು ಕರೆ ಮಾಡಿ ಗುರುಜಿ ಅವ್ರ ಜೊತೆ ಮಾತನಾಡಬಹುದು. ಧನ್ಯವಾದ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಗುರುಜಿ ರಾಶಿ ಭವಿಷ್ಯಗಳು ಖಂಡಿತ ಮಾಡಿ. ಈಗ ನೋಡಿ, ತುಲಾ ರಾಶಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು, ಇಲ್ಲೊಂದು ಅದೃಷ್ಟಗಳು ಒಲಿದು ಬರುವಂಥದ್ದು ದಿನ ಆಗಿರುವಂಥದ್ದು. ನೋಡಿ, ಸ್ವಲ್ಪ ಪರಿಹಾರ ಅಂತ ಹೇಳಿದ್ರೆ ಸ್ವಲ್ಪ ಆರೋಗ್ಯ ಸೇವನೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ವಿಶೇಷವಾಗಿ ನಿಮಗೆ ಇವತ್ತಿನ ದಿನ ಶತ್ರು ನಾಶ ಆಗುವಂಥದ್ದು ಕೂಡ ಇದೆ. ಯಾರೋ ಹಿತಶತ್ರುಗಳು ನಿಮಗೆ ತೊಂದರೆ ಕೊಡ್ತಿದ್ರು, ಅವ್ರಿಗೆ ಒಂದು ತಕ್ಕ ಶಾಸ್ತಿ ಆಗುವಂಥದ್ದು, ಅವರಿಂದ ನಿಮಗೆ ಅನುಕೂಲನೇ ಕೂಡ ಆಗುವಂಥದ್ದು ಕೂಡ ಕಾಣ್ತಾ ಇದ್ದೀವಿ. ಗುರುಜಿ ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ
ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಇಲ್ಲಿ ಮಾಡಿದ್ರಿ ಇದರಿಂದ. ಸರ್ ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ಮ ಹೆಸರು? ನಮ್ಮ ಮಗಳ ಬಗ್ಗೆ ಬೇಕಾಗಿತ್ರಿ. ಗುರೂಜಿ ಇದ್ರೆ ಮಾತನಾಡಿ ಅವ್ರ ಜೊತೆ. ನಮಸ್ತೆ ಅಮ್ಮ, ನಮಸ್ತೆ, ಹೇಳಿಮ್ಮ. ನಮಸ್ಕಾರ ಗುರೂಜಿ. ಹಾಂ ನಮ್ಮ ಹೇಳಿಮ್ಮ. ಮಗಳ ಬಗ್ಗೆ ಬೇಕಾಗಿತ್ರಿ. ನಮ್ಮ ಮಗಳು ಅವ್ರ ಡೇಟ್ ಆಫ್ ಬರ್ತ್ ಇದೆಯಮ್ಮ? ನಾವು ಒಬ್ಬರಿಂದ ಮಾತಾಡ್ತೀವಿ. ಡೇಟ್ ಆಫ್ ಬರ್ತ್ ಇದೆಯಾ ಅವ್ರದ್ದು ಮಗಳದು? ಹಾ, ಹ್ಞೂ. ಹೇಳಿ 8/4/1984. ಎಷ್ಟು? 10/4? ಏನ್ರಿ? 10/4? 10/4 ಅಲ್ರಿ, 8/4. ಹಾಂ, 8/4. 8/4. 1984. ಹಾಂ ಹಾಂ ಹಾಂ. ಸಮಯ? ಸಮಯ ಮಧ್ಯಾಹ್ನದಾಗ 2 ಗಂಟೆ ಒಳಗ್ರಿ. 2 ಗಂಟೆ. 1:30 ಹಾಕ್ಲಾ? ಹ್ಞೂ ರೀ. ಡೇಟ್ ಆಫ್ ಬರ್ತ್ ಗೊತ್ತಾಗ್ತಲ್ರಿ ಸರ್? ಗೊತ್ತಾಯ್ತು. ಇಲ್ಲಿ ಬೆಂಗಳೂರು ಹುಟ್ಟಿದ್ದು? ಹುಟ್ಟಿದ್ದು ಅತನಿ ರೀ. ಯಾವುದು ಡಿಸ್ಟ್ರಿಕ್ಟ್ ಯಾವ್ದು ಬರುತ್ತೆ? ಅತನಿ ಡಿಸ್ಟಿಕ್, ಹಳ್ಳಿ ರೀ, ಐಗಿರಿ. ಅಕ್ಕಣಿ? ಅತನಿ ಡಿಸ್ಟಿಕ್ ನೊಳಗೆ ಐಗಿರಿ ರೀ. ಹಾಂ. ಸರ್, ಯಾವ ಯಾವ ಜಿಲ್ಲೆ ಬರುತ್ತೆ? ಅಥಣಿ, ಬೆಳಗಾವಿ ಡಿಸ್ಟಿಕ್ ರೀ. ಬೆಳಗಾಂ. ಬೆಳಗಾಂ. ಬೆಳಗಾವಿ ರೀ. ಸರಿಮ್ಮ. ಅದೇಮ್ಮ, 8 ಏಪ್ರಿಲು 84 ಮಧ್ಯಾಹ್ನ 1:30 ಹುಟ್ಟಿದ್ದು ಅಕ್ಕಣಿಯಲ್ಲಿ, ಬೆಳಗಾಂ ಅಂತ ಇದೆ. ಹಾಂ, ಸರಿಮ್ಮ. ಇದು ಆರಿದ್ರ ನಕ್ಷತ್ರ ಬರುತ್ತೆ. ಏನು ಕೇಳಬೇಕಮ್ಮ ಇವ್ರ ಬಗ್ಗೆ? ಇದು ಕಲ್ತಾಳ್ರಿ, B.Ed ಅದು ಮಾಡ್ಯಾಳ್ರಿ, ಡಿಗ್ರಿ ಮಾಡ್ಯಾಳ. ಅದಕ್ಕೆ ನಾವು ಟ್ರೈ ಮಾಡಕತ್ತಾರ್ರಿ. ಅದಕ್ಕೆ ಆಕತ್ತೆ ಏನು ಹೆಂಗಂತ ಕೇಳ್ರಿ. ಏನು ಅಂದರೆ ಆರೋಗ್ಯದ ಸಮಸ್ಯೆ ಇದೆಯಾ? ಆರೋಗ್ಯದ ಬಗ್ಗೆ ಅಲ್ರಿ, ಇದು ನೌಕರಿ ಬರ್ಬೇಕಾಗಿತ್ರಿ. ಎಕ್ಸಾಮ್ ಕುಂದ್ರಾಕತ್ತಾಳ್ರಿ, ಆಗವಲ್ರಿ. ಸರಿಮ್ಮ. ನೌಕರಿ ವಿಚಾರದಲ್ಲಿ ಕೇಳ್ತಾ ಇದ್ದೀರಾ? ಓಕೆ, ಚೆನ್ನಾಗಿದೆ, ಸಿಗ್ಬೇಕು, ಒಳ್ಳೆ ನೌಕರಿ ಇದೆ. ಯಾಕಂದರೆ ಬುಧ ದಶಮದಲ್ಲಿ ಇರುವಂಥದ್ದು, ಶನಿಯ ದೃಷ್ಟಿ ಬೇರೆ ಇದೆ, ವಕ್ರ ಶನಿದು. ಉಚ್ಚ ಶನಿ ನೋಡ್ತಾ ಇದ್ದಾನೆ, ತುಂಬ ಚೆನ್ನಾಗಿರುವಂಥದ್ದು. ಎಲ್ಲೊಂದು ಕಡೆ ಅನುಕೂಲ ಆಗುತ್ತಮ್ಮ, ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಅವ್ರಿಗೆ ಬರೋ ವರ್ಷ ಒಂದು ಮಾರ್ಚ್ ಅಷ್ಟರಲ್ಲಿ ಒಳ್ಳೆ ಅನುಕೂಲ ಆಗುತ್ತೆ. ಇವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು 6 ವಾರ ಓಟ್ ಬಂದರೆ ಒಳ್ಳೇದಮ್ಮ. ಸುಬ್ರಹ್ಮಣ್ಯನಿಗೆ ತನಿ ಇರುವಂಥದ್ದು, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕುಂಕುಮ ಅಥವಾ ಕೆಂಪು ಹೂವನ್ನ ದಾನ ಮಾಡೋಕ್ಕೆ ಹೇಳಿ, ಖಂಡಿತ ಅನುಕೂಲ ಆಗುತ್ತೆ. ಅದರಲ್ಲಿ ಏನಾದರೂ ವಿಳಂಬ ಆಯಿತು ಅಂದರೆ ಕೆಲವೊಂದು ಯಂತ್ರ ಬರುತ್ತೆ ಧಾರಣೆ ಮಾಡೋದಕ್ಕೆ. ಆ ಯಂತ್ರ ಹಾಕೊಂಡ್ರು ಕೂಡ ಇವ್ರಿಗೆ ಒಂದು ಒಳ್ಳೆ ಕಡೆ ಕೆಲಸ ಸಿಗುವಂಥದ್ದು ಕಾಣ್ಬೋದು. ನಾನು ನಂಬರ್ ಮಾಡಿದ್ರೆ ಹೇಳ್ತೀನಮ್ಮ, ಒಂದು ಯಂತ್ರ ಮಾಡಿಸ್ಕೊಳ್ಳಿ. ಓಕೆನಾ? ಸರಿಪ್ಪ. ಧನ್ಯವಾದ ಕರೆ ಮಾಡಿ ಮಾತನಾಡೋದಕ್ಕೆ. ಗುರುಜಿ ಮುಂದಿನ ರಾಶಿ ಫಲಗಳ ಬಗ್ಗೆ ತಿಳಿಸೋದಿದ್ರು. ಅದೇ ತುಲಾರಾಶಿಗೆ ಹೇಳಿದ್ರೆ ಅದೃಷ್ಟಗಳು ಬರುವಂಥದ್ದು ಸಾಧ್ಯತೆ ಇರುತ್ತೆ. ಪರಿಹಾರವಾಗಿ ಶುಕ್ರನ ಒಂದು ಯಾವ್ದಾದ್ರು ಒಂದು ಒಳ್ಳೆ ಮಂತ್ರಗಳನ್ನ ಪಠನೆ ಮಾಡೋಂಥದ್ದು ಮಾಡಿ, ಅದರಲ್ಲೂ ವಿಶೇಷವಾಗಿ ಅನುಕೂಲ ಆಯಿತು ಅಂದರೆ ತಾವರೇವ ಮಹಾಲಕ್ಷ್ಮಿಗೆ ಕೊಡುವಂಥದ್ದು ಮಾಡಿ, ಅರ್ಚನೆ ಮಾಡಿಸುವಂಥದ್ದು ಮಾಡಿ, ವಿಶೇಷವಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಕಾಣ್ಬೋದು. ಆದರೆ ಇಲ್ಲೊಂದು ಕಡೆ ನೋಡಿ, ಮತ್ತೆ ನಾವು ವೃಶ್ಚಿಕ ರಾಶಿ ಅಂತ ತಗೊಳ್ಳೋದಿದ್ರೆ, ವೃಶ್ಚಿಕ ರಾಶಿಯವರು ಖಂಡಿತ ಲಾಭ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬಿಡ್ದಿಯಿಂದ ಮೇಡಮ್. ನಿಮ್ಮ ಹೆಸರು? ಮೀನಾಕ್ಷಿ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ಇಬ್ರು ಮಕ್ಕಳವ್ರೆ, ನಮ್ಗೆ ಆರ್ಥಿಕವಾಗಿ ಗುರೂಜಿ ಇದ್ರೆ ಮಾತನಾಡಿ ಅವ್ರ ಜೊತೆ. ಗುರೂಜಿ ಇದ್ರೆ ಮಾತನಾಡಿ ಮೇಡಮ್. ನಮಸ್ತೆ ಅಮ್ಮ, ಹೇಳಿಮ್ಮ. ನಮಸ್ತೆ ಗುರುಜಿ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ಮೀನಾಕ್ಷಿ ಅಂತ. ಸರಿಮ್ಮ. ಯಾರ ಬಗ್ಗೆ ಕೇಳಬೇಕಾಯ್ತು? ಇಬ್ರು ಮಕ್ಕಳಿದ್ದಾರೆ. ಹಾಂ ಅಮ್ಮ. ಅವ್ರಿಬ್ರು ಮಗ 28 ವರ್ಷ, ಮಗಳಿಗೆ 26 ವರ್ಷ. ಸರಿಮ್ಮ. ಇಬ್ರಿಗೂ ಮದ್ವೆ ಮಾಡೋ ಭಾಗ್ಯ ನನ್ಗಿದ್ಯಾ ಅಂತ ಕೇಳಕ್ಕೆ. ಖಂಡಿತ ಇದೆಯಮ್ಮ, ಇನ್ನೂ ಚಿಕ್ಕ ವಯಸ್ಸು, ಯಾಕೆ ಆ ಥರ ಹೇಳ್ತೀರಾ? ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯಾ ಹೋಗ್ಲಿ? ನಮ್ದು ಡೇಟ್ ಆಫ್ ಬರ್ತ್ ಇಲ್ಲ, ಮದ್ವೆ ಡೇಟ್ ಇದೆ ಹೇಳ್ತೀನಿ. ಹಾಂ ಸರಿ. ಮಕ್ಕಳದ್ದು ಹೇಳಿ. ಮಗುಂದು ಇದೆಯಾ? ಹಾ, ಮಗೊಂದಿದೆ. ಡಿಸೆಂಬರ್ 31. ಸೆಪ್ಟೆಂಬರಾ? ಅಲ್ಲ, ಡಿಸೆಂಬರು. ಎಷ್ಟು ಇಸ್ವಿ? 96. ಸಮಯಮ್ಮ? ಸಮಯ ಬೆಳಗ್ಗೆ 8:30. ಬೆಳಗ್ಗೆ 8:30. ಎಲ್ಲಿ ಹುಟ್ಟಿದಮ್ಮ? ಸಾಲಿಗ್ರಾಮ. ಯಾವುದು ಡಿಸ್ಟ್ರಿಕ್ಟ್ ಬರುತ್ತೆ? ಮೈಸೂರು. ಸರಿಮ್ಮ. ಅದೇ ಮಗುಂದು ಪುಬ್ಬ ನಕ್ಷತ್ರ ಬರುತ್ತೆ. ಹೌದು, ಮದುವೆ ವಿಚಾರ ಕೇಳ್ತಾ ಇದ್ದೀರಲ್ವಾ? ಎಲ್ಲ ಕೋರ್ಟ್ ಕೇಸ್ ಏನೋ ನಡೀತಾ ಇದೆ ಯಾವ್ದಾದ್ರು? ನಮ್ಮ 2 ಇದೆಯಲ್ಲ, 2 3 ಇದೆ ಅನ್ಸುತ್ತೆ. ಎಲ್ಲ ನಡೀತಾ ಇದೆ. ಮಗುಂದು ಮದುವೆ ಅಮ್ಮ ಸ್ವಲ್ಪ ಕಷ್ಟಮ್ಮ ಇದು. ಆಲ್ರೆಡಿ ಎಲ್ಲಿ ಹೆಚ್ಚು ಕಮ್ಮಿ 10 ವರ್ಷದಿಂದ ನಡೀತಿದೆಯಾ ಇದು? ಇಲ್ಲ, 4-5 ವರ್ಷದಿಂದ ನಡೀತಿದೆ. ಮತ್ತೆ ಇನ್ನೊಂದು 5 ವರ್ಷ ನಡೆಯುತ್ತಮ್ಮ ಇದು.
ಹೌದಾ? ತೊಂದರೆ ಇದೆ ಜಾತಕ. ಅದಕ್ಕೆ ಕೆಲವೊಂದು ಪರಿಹಾರ ಮಾಡ್ಕೊಬೇಕು ನೀವು, ಮಾಡ್ಕೊಂಡ್ರೆ ಅನುಕೂಲ. ಇದಿಲ್ಲ ಕೋಟೆಲ್ಲ ಜೀವನ ಎಲ್ಲ ಕೋಟೆಲ್ಲ ಆಗೋಗ್ಬಿಡುತ್ತೆ ನಿಮಗೆ ಅಲ್ವಾ. ಹಾಂ, ಅದಕ್ಕೆ ಸಂಬಂಧಪಟ್ಟ ಗುರುಜಿ ಅಮ್ಮ ಮಗಳದ್ದು ಹೇಳ್ತೀನಿ. ಆಮ, ಇದು ಮಗಂದಲ್ವ, ಇದು ಮಗನ ಜಾತಕ ಹೇಳ್ಬಿಡ್ತೀನಿ ನಾನು. ಹಾ ಹೇಳಿ. ಮಗನ ಜಾತಕ ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲಿ ಹುಡ್ಕೊಂಬರುವಂಥದ್ದು. ಇಲ್ಲ ಒಂದು ಕಡೆ ಮನೆಯಲ್ಲಿ ಸ್ವಲ್ಪ ತೊಂದರೆ ಕಾಣ್ತಿದೆ, ಯಾಕಂದ್ರೆ ಮಾಂದಿಗ್ರಹ ಇರೋಂಥದ್ದು, ಮನೆಯಲ್ಲಿ ಒಂದು ಪ್ರೇತವಾಸನ ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರೋಂಥದ್ದು ಚಿಕ್ಕಪುಟ್ಟ ತೊಂದರೆ ಕಾಣ್ತಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಮನೆಗೆ ಏನಾದರೂ ದಿಗ್ಬಂಧನ ಯಂತ್ರಗಳು ಮಾಡ್ಕೊಳ್ಳಿ, ಅನುಕೂಲ ಆಯಿತು ಅಂದರೆ. ಇಲ್ಲಾಂದರೆ ಮದುವೆಗೆ ಸಂಬಂಧಪಟ್ಟಾಗೆ ಕೆಲವೊಂದು ಯಂತ್ರ ಬರುತ್ತೆ, ಧಾರಣೆ ಮಾಡಿ. ಹಂಗೆ ನೋಡಿದ್ರೆ ಈ ಹುಡುಗನ ಮದುವೆ ಆಗುವಂಥ ಜಾತಕ ತುಂಬ ಚೆನ್ನಾಗಿರೋಂಥದ್ದು. ಅಂದರೆ ಹುಡುಗನ ಜಾತಕ ತುಂಬ ಚೆನ್ನಾಗಿದೆ, ಮದುವೆ ಆಗುವಂಥವ್ರು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಂಥ ಜಾತಕ ಇದು. ತಾಯಿನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳೋಂಥದ್ದು ಜಾತಕ ಇದು, ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ಸ್ವಲ್ಪ ಅಂದರೆ ನೀವು ಮನೆಯಲ್ಲಿ ಸ್ವಲ್ಪ ಒಂದು ಯಂತ್ರಗಳನ್ನ ಧಾರಣೆ ಮಾಡೋಂಥದ್ದು, ಕೆಲವೊಂದು ಹೋಮ ಹವನಗಳನ್ನ ಹೇಳ್ತೀನಿ, ಚಿಕ್ಕದ ಸರಳವಾಗಿ ಒಂದು ಪರಿಹಾರ ಮಾಡ್ಕೊಳ್ಳಿ. ನನ್ನ ನಂಬರ್ಗೆ ಫೋನ್ ಮಾಡಿ, ನಾನು ಪ್ರತಿಯೊಂದು ಹೇಳ್ತೀನಮ್ಮ, ಆಯಿತಾ? ಸರಿ, ಧನ್ಯವಾದ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಗುರುಜಿ ವೃಶ್ಚಿಕ ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಆಮಾಂ, ವೃಶ್ಚಿಕ ರಾಶಿಯವರಿಗೆ ನೋಡಿ, ಅಷ್ಟಮದಲ್ಲಿ ಗುರು ಮತ್ತು ಚಂದ್ರನ ಯುತಿ ಇರುವಂಥದ್ದು, ಎಲ್ಲ ಒಂದು ಕಡೆ ಒಂದು ಅನುಕೂಲ ಆಗುವಂಥದ್ದು, ಗುಪ್ತ ರೀತಿಯಲ್ಲಿ ಅನುಕೂಲ ಮಾಡುವಂಥದ್ದು, ತಂದೆಯಿಂದ ನಿಮಗೆ ಅನುಕೂಲಗಳು ಸಿಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಮತ್ತು ಯಾವತ್ತೋ ಒಂದು ಎಲ್ಲಾವುದೋ ಒಂದು ಕೆಲಸ ಮಾಡಿರ್ತೀರ, ಖಂಡಿತ ಈ ಸಮಯದಲ್ಲಿ ಅದು ಹುಡ್ಕೊಂಡು ಬರುವಂಥದ್ದು ಕೂಡ ನಾವು ಕಾಣ್ಬೋದು. ಅದರಲ್ಲಿ ಏನಾದರೂ ಗುಪ್ತಾಂಗಕ್ಕೆ ಸಂಬಂಧಪಟ್ಟ ಏನಾದರೂ ಕಾಯಿಲೆಗಳಿದ್ರೆ ಅದರಿಂದ ನಿವಾರಣೆಗಳಾಗುವಂಥದ್ದು, ಚೇತರಿಕೆ ಕೂಡ ಕಾಣ್ಬೋದು. ವಯೋವೃದ್ಧರಿದ್ದರೆ ಅವರಿಗೆ ಒಂದು ಆರೋಗ್ಯದಲ್ಲಿ ಏನು ತೊಂದರೆ ಆಗುತ್ತೆ, ಈಗ ಸ್ವಲ್ಪ ನಿವಾರಣೆ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇರೋವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ದೋಷ ಆದರೂ ಕೂಡ ಈ ಒಂದು ದಿನದಲ್ಲಿ ಎಲ್ಲನೂ ಅದು ನಿವಾರಣೆ ಆಗಿ ಖಂಡಿತ ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಅನುಕೂಲ ಆಗುವಂಥದ್ದು ಕೂಡ ಕಾಣ್ತಾ ಇದ್ದೀವಿ. ನೋಡಿ, ಪರಿಹಾರ ಅಂತ ಬಂದಾಗ ಸುಬ್ರಹ್ಮಣ್ಯ ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಸ್ವಲ್ಪ ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ ಮಾತಾಡಿ. ಹಲೋ, ಆಗಾಗ ನನ್ ಹುಷಾರಿರಲ್ಲ, ನನ್ ಬಗ್ಗೆ ಕೇಳ್ಬೇಕಾಗಿತ್ತು. ಹಾ, ಗುರುಜಿ ಇದಾರೆ, ಮಾತನಾಡಿ ಅವ್ರ ಜೊತೆ. ಸರಿ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ಹೇಳಿಮ್ಮ. ನಮಸ್ಕಾರ ಗುರುಜಿ. ಹಾಂ, ಚೆನ್ನಾಗಿದ್ದೀರಾ? ನಮ್ ಬಗ್ಗೆನೇ ಕೇಳ್ಬೇಕು, ಅಪ್ಪ ಅಮ್ಮ ಯಾರು ಇಲ್ಲ, ಸರಿಮ್ಮ. ಆಗಾಗ ಹುಷಾರಿರಲ್ಲ. ಹಾಂ ಹಾಂ, ಏನು ಹೆಸರಮ್ಮ? ಧನಲಕ್ಷ್ಮಿ. ಹಾಂ ಹಾಂ, ಇಲ್ಲ ಅಕ್ಕ ತಂಗಿರು ಇದಾರಲ್ಲ ನಿಮಗೆ? ಇಲ್ಲ, ತೀರೋದ್ರೆ ಯಾರಾದರೂ? ದೂರ ಆಗ್ಬಿಟ್ರು, ಚಿಕ್ಕಮ್ಮ ಅವರು ಇದ್ರು, ದೂರ ಆಗ್ಬಿಟ್ರು. ಅಪ್ಪ ಅಮ್ಮ ಇಲ್ಲ, ಒಬ್ರ ಅಣ್ಣ ತೀರ್ಕೊಂಡ್ರು, ಇನ್ನೊಬ್ರ ಅಣ್ಣ ನೋಡಲ್ಲ. ಅದೇ ಹೇಳಿದ್ದು, ಯಾಕಂದರೆ ದೊಡ್ಡವರು ಇದ್ದಾರೆ ಅಂದರೆ ನಿಮ್ಮ ಹತ್ರ ದೂರ ಇದೆ, ನಿಮ್ಮ ಹತ್ರ ಮುನಿಸ್ಕೊಂಡಿದ್ದಾರೆ ಅಲ್ವಾ? ದುಡ್ಡುಗೋಸ್ಕರ ಗುರುಜಿ. ಹಾಂಪ, ದುಡ್ಡುಗೋಸ್ಕರ. ಹೌದು, ಖಂಡಿತ ಖಂಡಿತ. ಈಗ ಏನಾಗಬೇಕು ಹೇಳಿ ನಮ್ಮಿಂದ? ಏನಾಗ ಪಕ್ಕದವರು ಜಾಸ್ತಿ ಜಗಳಕ್ಕೆ ಬರೋದು. ಹೌದು, ಈಗ ನಮ್ಮಿಂದ ನಿಮ್ಗೆ ಏನಾಗಬೇಕು? ಅದೇ ನಮ್ದು ಆಗಾಗ ಹುಷಾರಿಲ್ಲ. ನಿಮ್ಮದು ಡೇಟ್ ಆಫ್ ಬರ್ತ್ ಏನೋ ಇದೆಯಾ? ಅಲ್ಲ, ಹುಟ್ಟಿದ ದಿನಾಂಕ ಏನಾದರೂ ಇದೆಯಾ? 24. ಹಾಂ, ಹುಟ್ಟಿದ ದಿನಾಂಕ ಎಲ್ಲ ಇದೆಯಾ? 2ನೇ ತಿಂಗಳು 84ನೇ ಇಸ್ವಿ, ಧನಲಕ್ಷ್ಮಿ ಅಂತ. 84? 84 ಇಸ್ವಿ. ಸಮಯ ಗೊತ್ತಿಲ್ಲ ಗುರುಜಿ. ಸಮಯ ಗೊತ್ತಿಲ್ವಾ? ಬೆಳಗ್ಗೆ ಸಾಯಂಕಾಲ ಏನೂ ಗೊತ್ತಿಲ್ಲ? ಗೊತ್ತಿಲ್ಲ. 84 2ನೇ ತಿಂಗಳು 4ನೇ ತಾರೀಕು. ಇದು ಏನಾದರೂ ಪ್ರಯೋಗ ಆಗಿದೆ ನೋಡಿ ಅಮ್ಮ ನಿಮಗೆ, ಏನೊಂದು ಪ್ರಯೋಗ ಆಗಿದೆ. ಮನೆಯಲ್ಲೇನೋ ಊಟ ನೀವೇ ಮಾಡ್ಕೊತೀರಾ? ನಾವೇ ಊಟ ಮಾಡ್ಕೊಳ್ತೀವಿ. ಊಟ ಸೇರಲ್ವಲ್ಲ, ಏನಾದರೂ ತೊಂದರೆ ಆಗ್ತಿದೆ ಅನ್ಸುತ್ತೆ. ಸೇರಲ್ಲ. ಅವಾಗ ಎದೆ ನೋವು, ತೊಡೆ ಭಾಗದಲ್ಲಿ ಆಪರೇಷನ್ ಆಗಿ 1 ವರ್ಷ ಆಯ್ತು. ಅದೇ ಇದು ಯಾರೋ ಪ್ರಯೋಗ ಮಾಡಿದಾರೆ ನೋಡಿ ನಿಮ್ಮ ಮೇಲೆ, ಪ್ರಯೋಗ ಆಗಿರೋಂಥದ್ದು. ಸ್ವಂತ ಮನೆನಾ ನಿಮ್ಮದು? ಸ್ವಂತ ಮನೆ ಗುರುಜಿ. ಅದೇ ಏನೋ ಪ್ರಯೋಗ ಮಾಡಿದ್ದಾರೆ, ನನ್ನ ನಂಬರ್ಗೆ ನೀವು ಫೋನ್ ಮಾಡಿ, ಅದಕ್ಕೆ ಕೆಲವೊಂದು ಪರಿಹಾರ ಮಾಡ್ಕೊಡ್ತೀನಿ, ಆಯಿತಾ? ಧನಲಕ್ಷ್ಮಿಗೆ ಯಾವ ರಾಶಿ ಬರುತ್ತೆ ಗುರುಜಿ? ನಿಮ್ದು ಇದ್ರ ಪ್ರಕಾರ ನೋಡಿದ್ರೆ ನಿಮ್ಮದು ವೃಶ್ಚಿಕ ರಾಶಿ ಬರುತ್ತೆ. ವೃಶ್ಚಿಕ ರಾಶಿ. ಅನುದಾನ ಇರುವಾಗೆಲ್ಲ ಕೊಟ್ಬಿಟ್ರೆ ಅಲ್ವಾ ನೀವು? ಇರುವಾಗೆಲ್ಲ ಅವ್ರಿಗೆ ಹೆಲ್ಪ್ ಮಾಡೋದು, ಪ್ರೀತಿಯಿಂದ ನಡ್ಕೊಳ್ಳೋಂಥದ್ದೆಲ್ಲ ಮಾಡಿದ್ರೆ ಸ್ವಲ್ಪ ಈಗ ತೊಂದರೆ ಆಗ್ತಿದೆ ನಿಮ್ಗೆ ಅಷ್ಟೇ. ತುಂಬ ಏನು ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನನ್ನ ನಂಬರ್ಗೆ ಫೋನ್ ಮಾಡಿ, ಮೇಲ್ ಬರ್ತಿರುತ್ತೆ, ನನ್ನ ನಂಬರ್ ಮಾಡಿ, ಅದಕ್ಕೆ ಸರಳವಾಗಿ ಏನೋ ಒಂದು ನಿಮಗೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ. ಒಂದು ಮಾಟ ಮಾತ್ರ ದೃಷ್ಟಿದೋಷ ಹೇಳಿಮ್ಮ. ಧನ್ಯವಾದ ಕರೆ ಮಾಡಿ ಮಾತನಾಡೋದಕ್ಕೆ. ಗುರುಜಿ ಇವತ್ತು ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೀವು ಏನಾದರೂ ಗುರೂಜಿ ಅವ್ರನ್ನ ನೇರವಾಗಿ ಭೇಟಿ ಆಗಬೇಕು ಅಂದರೆ ನಮ್ಮಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ನೇರ ಭೇಟಿ ನಂಬರ್ಗೆ ಕಾಲ್ ಮಾಡಿ ಮಾತನಾಡ್ಬೋದು. ಇದಾಗಿತ್ತು ಅದೃಷ್ಟ ಜಾತಕ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜನತಾ ಟಿವಿ. ನಮಸ್ಕಾರ.